ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಪಾಪುನ ಕರ್ಕೊಂಡು ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಡೀರಿ. ನನ್ನ ಮಗಳು ಬೇರೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಸರಿ ಆಯಿತು ಬನ್ನಿ ಅಂತ ಟೆಂಪಲ್ ಹತ್ರ ಬಂದ್ವಿ, ಅಲ್ಲಿಗೆ ಹೋಗ್ತೀವಿ. ಫೈನಲ್ ಪಾಪುನ ಎತ್ಕೊಂಡು ಅಣ್ಣಮ್ಮ ಟೆಂಪಲಿಗೆ ಬಂದ್ವಿ. ಅಣ್ಣಮ್ಮ ಟೆಂಪಲಿಗೆ ಬಂದು ನಾನು ಕಾಲು ತೊಳ್ಕೊಂಡು ಬಂದು ಈ ಕಡೆ ನಿಂತ್ಕೊಂಡೆ. ಶ್ರೀ ಮತ್ತು ಅಮ್ಮ ಇಬ್ಬರೂ ಕಾಲು ತೊಳ್ಕೊತಾಯಿದ್ರು. ನಮ್ಮ ಶ್ರೀ ಪಾಪುಗೆ ಬುಜ್ಜಿಗೆ ಕಾಲು ತೊಳಿಬೇಕಾಗಿತ್ತು. ಸೊ ಅವನಿಗೆ ಕಾಲು ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗ್ತಿತ್ತು. ನಾನು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಿದ್ದೆ. ಜನ ಹೆಂಗೋ ಸ್ವಲ್ಪ ಕಮ್ಮಿ ಇದ್ರು, ಅದು ಮಂಗಳವಾರ ಅಲ್ವಾ, ಸೊ ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡೆ. ಜನ ಇದ್ದರು, ಆದರೂ ಪರವಾಗಿಲ್ಲ. ಆಮೇಲೆ ಆಯಿತು ನಮ್ಮ ಅಮ್ಮ ಜನ ಎಲ್ಲ ಬನ್ನಿ ಅಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡು ಮುಂದೆಗಡೆ ಹೋಗಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಅಮ್ಮ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ ಮುಂದೆ ಕಳಿಸ್ದೆ. ಆಮೇಲೆ ಪೂಜೆಗೆ ಅಮ್ಮ ಮುಂದೆಗಡೆ ಹೋಗಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ನನ್ನ ಮಗಳಿಗಂತೂ ಹೆವಿ ಹಿಂಸೆ ಆಗ್ತಿತ್ತು ಪಾಪ. ನಾನು ಅವಳನ್ನ ಇದು ಮಾಡ್ತಿದ್ರೆ ಅವರಪ್ಪನೂ ಬುಜ್ಜಿ ಇಬ್ಬರೂ ವೀಡಿಯೋ ಮಾಡ್ಕೋತಾ ಇದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಿಮ್ದೇನು ಮಾಡ್ತೀನಿ, ಫಸ್ಟ್ ಅಮ್ಮನ ಮಾಡಿರಿ, ನನಗೂ ನನ್ನ ಪಾಪನ ಮಾಡ್ತೀನಿ. ಅವಳು ಯಾಕೆ ಏನು ಹೆವಿ ಎತ್ತಬೇಕು ಅಂತಾಳೆ, ಹಂಗೆ ಅಡ್ಡ ಮಾಡ್ಬಿಡ. ಅಮ್ಮ ಅಲ್ಲೆಲ್ಲ ಏನು ರೆಡಿ ಮಾಡಬೇಕಿತ್ತು ಎಲ್ಲ ರೆಡಿ ಮಾಡಿ ಪಾಪು ಬುಜ್ಜಿನ ಕರೆದು ಅವನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರು. ಬುಜ್ಜಿನೂ ಅಮ್ಮ ಇಬ್ಬರು ಪೂಜೆ ಮಾಡಿದ್ರು. ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ತುಂಬ ಜನ ರಶ್ ಆಗ್ತಾಯಿದ್ರು. ನಾನು ಬಂದಾಗ ತುಂಬ ಕಮ್ಮಿ ಇದ್ದರು. ಆಮೇಲೆ ಏನು ಜನ ಬರ್ತಾನೇ ಇದ್ದಾರೆ, ತುಂಬ ಜನ ಹೋದರು. ಆಮೇಲೆ ಅಲ್ಲಿ ಒಬ್ಬರು ಆಂಟಿ ಕಾಯಿ ಹೊಡಿತಿದ್ರು, ಅಲ್ಲಿ ಕಾಯಿ ಹೊಡಿಬಾರ್ದಂತೆ ಅಂತ ಹೇಳಿದೆ. ಹೌದಾ, ಅಲ್ಲಿ ಮುಂದೆಗಡೆ ಓಡಿಸ್ರಿ ಅಂತ ಅಂದು ಸರ್, ಅದಕ್ಕೆ ಅಲ್ಲೇ ಇದು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಅಮ್ಮ ಕೈಗೆ ಪೂಜೆ ಕೊಡ್ತೆ. ಪಾಪು ಕೈಲಿ ನನ್ನ ಪಾಪುನ ಇಟ್ಕೊಂಡು ಮೊಸರು ಹಾಕ್ಸೋಕ್ಕೆ ಬಂದಿಲ್ಲ. ನಮ್ಮಮ್ಮ ಪಾಪು ಕೈಲಿ ಇಟ್ಸ್ಕೊಂಡೇ ಫುಲ್ಲು ಮೊಸರು ಹಾಕಿಸ್ತು, ಫುಲ್ಲು ಉತ್ತಕ್ಕೆಲ್ಲ. ಅಮ್ಮನೂ ಪಾಪು ಹಾಕಿದ್ರು. ಆಮೇಲೆ ನಾನು ಹಾಕಬೇಕಿತ್ತು. ಆಮೇಲೆ ಒಂದು ಬುಜ್ಜಿ ನಾನು ಬರ್ತೀನಮ್ಮ ಅಂತಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಅವ್ನು ಪ್ರೆಸ್ಸೇ ಮಾಡ್ತಾಯಿಲ್ಲ, ಸುಮ್ಮನೆ ಇಟ್ಕೊಂಡು ನಿಂತಿದ್ದಾನೆ. ಆಮೇಲೆ ನಾನೇ ಈಸ್ಕೊಂಡು ಇದು ಮಾಡಿದೆ. ಸರಿ ಆಯಿತು ಅಂದ್ಬಿಟ್ಟು ಹಾಕ್ಸ್ಬಿಟ್ಟು ಅವನ್ನ ಕಳಿಸ್ಬಿಟ್ಟು ಇನ್ನೂ ಶ್ರೀ ಅವ್ರು ಹಾಕಿರಲಿಲ್ಲ, ಶ್ರೀ ಮಾಲಮ್ಮ ಇಬ್ಬರು ಹಾಕಿರಲಿಲ್ಲ. ಅವರಿಬ್ಬರು ಹಾಕಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಹಾಕ್ಬಿಟ್ಟು ಇದು ಕರ್ಪೂರದ್ದು ಆರತಿ ಬೆಳಗಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಆರತಿ ಬೆಳಗೋವರೆಗೂ ನಾನು ಅಲ್ಲಿ ಹೋಗಿ ಸೈಡಲ್ಲಿ ನಿಂತ್ಕೊಂಡಿದ್ದೆ. ಆಮೇಲೆ ಅಮ್ಮನೇ ಬೆಳಗ್ಬಿಟ್ಟು ನನಗೆ ತೊಗೊಂಡು ಬಂದು ಕೊಟ್ಟರು, ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು
ಆಯಿತು. ನಮ್ಮ ಶ್ರೀ ಮಂದಾರ್ತಿ ಮನೆ ಪಾಪನ ಎತ್ಕೊಂಡಿದ್ದೆ. ಸೊ ಅದಕ್ಕೆ ಅಂತ ನಾನು ನನ್ನ ಮಗಳಿದ್ದು ಒಂದು ವೀಡಿಯೋ ಮಾಡಿದ್ವಿ. ಏನ್ಬಿಟ್ಟು ನಂದು ನನ್ನ ಮಗಳದ್ದು ಒಂದು ವೀಡಿಯೋ ಮಾಡೋಣ ಅಂತ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡ್ವಿ. ಆಮೇಲೆ ಒಳಗಡೆ ಅಮ್ಮನ ದರ್ಶನ ಆಯಿತು. ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ನಮ್ಮ ಶ್ರೀ ಫೋಟೋ ಶೂಟ್ ಮಾಡ್ತಾಯಿತ್ತು. ಸೊ ಅದಕ್ಕೆ ರೇಗಿಸ್ತಾ ಇದ್ದೆ. ಫೋಟೋಗ್ರಾಫರ್ಸ್ ಅಪ್ಪ ಮಗ ಇಬ್ಬರೂ ಫೋಟೋ ತೆಗಿತಾವ್ರಿ. ರತ್ನಮ್ಮಂದು ಪಾಪದು. ಸರಿ ಆಯಿತು, ಎಲ್ರದ್ದು ಫೋಟೋ ತೊಗೊಂಡಿದ್ದು ಆಯಿತು ಅಂತ ನಮ್ಮ ಶ್ರೀಗೆ ಶ್ರೀ ಒಂದು ಫೋಟೋ ತೊಗೊಳೋಣ ಅಂದ್ಬಿಟ್ಟು ಶ್ರೀನ ಕರೆದೆ. ಒಂದು ಫೋಟೋ ತೊಗೊಂಡು ಆಮೇಲೆ ಫೋಟೋ ತೊಗೊಂಡು ಶ್ರೀಗೆ ಹೇಳಿದೆ ಓಲೋ ಬುಕ್ ಮಾಡು ಅಂತ. ಓಲೋ ಬುಕ್ ಆಯಿತು. ಓಲೋ ಬುಕ್ ಆಗಿದ ತಕ್ಷಣ ಕಾರ್ ಈಚೆಗಡೆ ಬಂದಿತ್ತು. ಸೊ ಆಯಿತು ಅಂದ್ಬಿಟ್ಟು ಬುಕ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಇದೇ ಥರ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಒಂದು ಸಲ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ.